ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ನಾನು ಸಾಲ್ವ್ ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಮತ್ತು ಕನ್ನಡ, ಇಂಗ್ಲೀಷ್ ಮತ್ತು ಅದೇ ರೀತಿಯಾಗಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ಹಾಕಿದ್ದೇನೆ. ಇಂದಿನ ತರಗತಿಯಲ್ಲಿ ನಾನು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಹಾಗಿದ್ದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಇದು ಅವಿಭಕ್ತ ಕುಟುಂಬಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಹೌದಾ? ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಅವಿಭಕ್ತ ಕುಟುಂಬಕ್ಕೆ ಸರಿಯಾಗಿ ಹೊಂದುವಂತಹ ಒಂದು ಹೇಳಿಕೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ನೋಡ್ರಿ, ಸದಸ್ಯರ ಸಂಖ್ಯೆ ಕಡಿಮೆ ಇರುತ್ತದೆ. ಆಪ್ಷನ್ ಬಿ, ಒಂದೇ ತಲೆಮಾರಿನವರು ವಾಸಿಸುತ್ತಾರೆ. ಆಪ್ಷನ್ ಸಿ, ಮನೆಯ ಎಲ್ಲ ಸದಸ್ಯರು ಒಟ್ಟಾಗಿ ವಾಸಿಸುತ್ತಾರೆ. ಆಪ್ಷನ್ ಡಿ, ಮಕ್ಕಳ ಆರೈಕೆಗೆ ಸದಸ್ಯರು ಲಭ್ಯವಿರುವುದಿಲ್ಲ. ಹೌದಾ? ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಮನೆಯಲ್ಲಿ ಎಲ್ಲ ಸದಸ್ಯರು ಒಟ್ಟಾಗಿ ವಾಸಿಸುತ್ತಾರೆ. ಇದು ಏನು ಅವಿಭಕ್ತ ಕುಟುಂಬದ ಒಂದು ಸರಿಯಾದ ಹೇಳಿಕೆ. ಎರಡನೇ ಪ್ರಶ್ನೆ ನೋಡ್ರಿ, ಈ ವಂಶವೃಕ್ಷದಲ್ಲಿ ಎ ಮತ್ತು ಡಿಗಳ ನಡುವಿನ ಸಂಬಂಧ. ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪ ಅಂದರೆ ಈ ಒಂದು ಆಯತಾಕಾರದ ಚಿತ್ರ ಏನನ್ನು ಸೂಚಿಸ್ತದೆ? ಗಂಡನ್ನು ಸೂಚಿಸುತ್ತದೆ. ಮತ್ತು ಈ ವೃತ್ತಾಕಾರದ ಚಿತ್ರ ಹೆಣ್ಣನ್ನು ಸೂಚಿಸ್ತದೆ. ಹಂಗಿದ್ರೆ ಇಲ್ಲಿ ನೋಡ್ರಿ ಯಾವುದು ಸರಿಯಾದ ಉತ್ತರ ಆಗ್ತದೆ? ಆಪ್ಷನ್ ಎ ಅಣ್ಣ ತಂಗಿ, ಆಪ್ಷನ್ ಬಿ ಅಕ್ಕ ತಮ್ಮ, ಆಪ್ಷನ್ ಸಿ ಗಂಡ ಹೆಂಡತಿ, ಆಪ್ಷನ್ ಡಿ ತಂದೆ ಮತ್ತು ಮಗಳು. ಇಲ್ಲಿ ಸರಿಯಾದ ಉತ್ತರ ಯಾವುದು? ಎ ಮತ್ತು ಡಿ ಅನ್ನು ನೋಡಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ, ತಂದೆ ಮತ್ತು ಮಗಳು. ಮೂರನೇ ಪ್ರಶ್ನೆಯನ್ನು ನೋಡ್ರಿ, ಇದು ನಗರ ಸಮುದಾಯದ ಸಾಮಾನ್ಯ ಸಮಸ್ಯೆ ಆಗಿದೆ. ಆಪ್ಷನ್ ಎ ಸಂಚಾರ ದಟ್ಟಣೆ, ಆಪ್ಷನ್ ಬಿ ಕೃಷಿ ಕಾರ್ಮಿಕರ ಕೊರತೆ, ಆಪ್ಷನ್ ಸಿ ಸಾರಿಗೆ ವಾಹನಗಳ ಕೊರತೆ, ಆಪ್ಷನ್ ಡಿ ಆರೋಗ್ಯ ಕೇಂದ್ರಗಳ ಕೊರತೆ. ಹೌದಾ? ಇಲ್ಲಿ ಸರಿಯಾದ ಉತ್ತರ ಯಾವುದು? ಸಂಚಾರ ದಟ್ಟಣೆ. ಇದು ಏನು ನಗರ ಸಮುದಾಯದಲ್ಲಿ ಜನರು ಎದುರಿಸುವ ಒಂದು ಸಮಸ್ಯೆ. ನಾಲ್ಕನೇ ಪ್ರಶ್ನೆ, ಇದು ಬುಡಕಟ್ಟು ಸಮುದಾಯದ ಪ್ರಮುಖ ಲಕ್ಷಣವಾಗಿದೆ. ಆಪ್ಷನ್ ಎ ಮಹಡಿ ಕಟ್ಟಡಗಳಲ್ಲಿ ವಾಸ, ಆಪ್ಷನ್ ಬಿ ತ್ವರಿತ ಸಾಗಾಣಿಕೆಗೆ ಸಾರಿಗೆ ಸೌಲಭ್ಯ, ಆಪ್ಷನ್ ಸಿ ವಾಯು ಮಾಲಿನ್ಯ, ಆಪ್ಷನ್ ಡಿ ವಿಶಿಷ್ಟ ವೇಷಭೂಷಣ. ಇಲ್ಲಿ ಬುಡಕಟ್ಟು ಸಮುದಾಯದ ಪ್ರಮುಖ ಲಕ್ಷಣ ಯಾವುದಪ್ಪ ಅಂತಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಶಿಷ್ಟ ವೇಷಭೂಷಣ. ಅರ್ಥ ಆಯ್ತಾ? ಹಂಗಿದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಐದನೇ ಪ್ರಶ್ನೆ, ಈತನದು ಕಬ್ಬಿಣದ ಸಾಮಗ್ರಿಗಳನ್ನು ತಯಾರಿಸುವ ವೃತ್ತಿಯಾಗಿದೆ. ಹೌದಾ? ಇಲ್ಲಿ ನೋಡ್ರಿ, ಆಪ್ಷನ್ ಎ ಬಡಗಿ, ಆಪ್ಷನ್ ಬಿ ನೇಕಾರ, ಆಪ್ಷನ್ ಸಿ ಕಮ್ಮಾರ, ಆಪ್ಷನ್ ಡಿ ಚಮ್ಮಾರ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಕಮ್ಮಾರ. ಇವ್ರು ಏನು ಮಾಡ್ತಾರೆ? ಕಬ್ಬಿಣದ ಸಾಮಗ್ರಿಗಳನ್ನು ತಯಾರಿಸ್ತಾರೆ. ಆರನೇ ಪ್ರಶ್ನೆ, ಇದು ಕೋಲಾರ ಜಿಲ್ಲೆಯ ಪ್ರಮುಖ ಬೆಳೆಯಾಗಿದೆ. ಇಲ್ಲಿ ಸರಿಯಾದ ಉತ್ತರ ನೋಡ್ರಿ, ಆಪ್ಷನ್ ಎ ರಾಗಿ, ಆಪ್ಷನ್ ಬಿ ಭತ್ತ, ಆಪ್ಷನ್ ಸಿ ಕಲ್ಲು, ಆಪ್ಷನ್ ಡಿ ಕಾಫಿ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ರಾಗಿ. ಏಳನೇ ಪ್ರಶ್ನೆ, ಈ ಉದ್ದೇಶದಿಂದ ರೈತರು ಹಗೆವನ್ನು ಬಳಸುತ್ತಾರೆ. ಇಲ್ಲಿ ನೋಡ್ರಿ, ಆಪ್ಷನ್ ಎ ಉಳುಮೆ, ಆಪ್ಷನ್ ಬಿ ಬಿತ್ತನೆ, ಆಪ್ಷನ್ ಸಿ ಧಾನ್ಯ ಸಂಗ್ರಹ, ಆಪ್ಷನ್ ಡಿ ಕಟಾವು. ಇಲ್ಲಿ ಸರಿಯಾದ ಉತ್ತರ ಯಾವುದು? ಧಾನ್ಯ ಸಂಗ್ರಹ. ಈ ಒಂದು ಕಾರಣಕ್ಕೆ ಏನು ಮಾಡ್ತಾರೆ? ರೈತರು ಹಗೆಯನ್ನು ಬಳಸುತ್ತಾರೆ. ಎಂಟನೇ ಪ್ರಶ್ನೆ, ಇವುಗಳಲ್ಲಿ ನೀರಾವರಿ ಬೆಳೆಗಳ ಸರಿಯಾದ ಗುಂಪು. ಆಪ್ಷನ್ ಎ ರಾಗಿ, ಸಜ್ಜೆ, ನವಣೆ, ಜೋಳ, ಆಪ್ಷನ್ ಬಿ ಭತ್ತ, ರಾಗಿ, ಜೋಳ, ಹುರುಳಿ, ಆಪ್ಷನ್ ಸಿ ಭತ್ತ, ಕಬ್ಬು, ಅಡಿಕೆ, ತೆಂಗು, ಆಪ್ಷನ್ ಡಿ ರಾಗಿ, ಭತ್ತ, ತೆಂಗು, ಜೋಳ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಭತ್ತ, ಕಬ್ಬು, ಅಡಿಕೆ, ತೆಂಗು. ಇವೇನಪ್ಪ ಅಂದರೆ ನೀರಾವರಿ ಬೆಳೆಗಳ ಸರಿಯಾದ ಗುಂಪು. ಒಂಬತ್ತನೇ ಪ್ರಶ್ನೆನ ನೋಡ್ರಿ, ಹಾಕಿ ಒಂದು ಎ ಸ್ಥಳೀಯ ಕ್ರೀಡೆ, ಆಪ್ಷನ್ ಬಿ ಸಾಹಸ ಕ್ರೀಡೆ, ಆಪ್ಷನ್ ಸಿ ಗ್ರಾಮೀಣ ಕ್ರೀಡೆ, ಆಪ್ಷನ್ ಡಿ ಅಂತಾರಾಷ್ಟ್ರೀಯ ಕ್ರೀಡೆ. ಇಲ್ಲಿ ಹಾಕಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತಾರಾಷ್ಟ್ರೀಯ ಕ್ರೀಡೆ. ಹತ್ತನೇ ಪ್ರಶ್ನೆ ನೋಡ್ರಿ, ಸೌರವ್ಯೂಹದ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು? ಇಲ್ಲಿ ಆಪ್ಷನ್ ಎ ಶನಿ, ಆಪ್ಷನ್ ಬಿ ಶುಕ್ರ, ಆಪ್ಷನ್ ಸಿ ಚಂದ್ರ, ಆಪ್ಷನ್ ಡಿ ಬುಧ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಶುಕ್ರ ಗ್ರಹ. ಇದು ಏನಪ್ಪ ಅಂದರೆ ಸೌರವ್ಯೂಹದ ಅತ್ಯಂತ ಪ್ರಕಾಶಮಾನವಾದ ಗ್ರಹ. 11ನೇ ಪ್ರಶ್ನೆ ನೋಡ್ರಿ, ಭೂಮಿಯ ದೈನಂದಿನ ಚಲನೆಯಿಂದ ಆಗುವ ಪರಿಣಾಮವಿದು. ಆಪ್ಷನ್ ಎ ಋತು ಬದಲಾವಣೆ, ಆಪ್ಷನ್ ಬಿ ತಿಂಗಳ ಬದಲಾವಣೆ, ಆಪ್ಷನ್ ಸಿ ಹಗಲು ರಾತ್ರಿ ಉಂಟಾಗುವಿಕೆ, ಆಪ್ಷನ್ ಡಿ ವರ್ಷದ ಬದಲಾವಣೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಹಗಲು ರಾತ್ರಿ ಉಂಟಾಗುವಿಕೆ. ಇದು ಏನು ಭೂಮಿಯ ದೈನಂದಿನ ಚಲನೆಯಿಂದ ಉಂಟಾಗುವ ಪರಿಣಾಮ ಯಾವುದು? ಹಗಲು ಮತ್ತು ರಾತ್ರಿ. 12ನೇ ಪ್ರಶ್ನೆಯನ್ನು ನೋಡ್ರಿ, ಹಿಮಾಲಯದ ತಪ್ಪಲಿನಲ್ಲಿ ವಾಸಿಸುವ ಪ್ರಾಣಿ ಇದು. ಆಪ್ಷನ್ ಎ ಒಂಟೆ, ಆಪ್ಷನ್ ಬಿ ಯಾಕ್, ಆಪ್ಷನ್ ಸಿ ಪೆಂಗ್ವಿನ್, ಆಪ್ಷನ್ ಡಿ ಹುಲಿ. ಅಂದರೆ ಹಿಮಾಲಯ ತಪ್ಪಲಿನಲ್ಲಿ ವಾಸಿಸುವಂಥ ಪ್ರಾಣಿ ಯಾವುದು ಅಂತ ಕೇಳ್ತಾರೆ? ಆಪ್ಷನ್ ಬಿ ಯಾಕ್ ಸರಿಯಾದ ಉತ್ತರ. ಹಾಗಿದ್ರೆ 13ನೇ ಪ್ರಶ್ನೆಯನ್ನು ನಾವೀಗ ನೋಡೋಣ. 13ನೇ ಪ್ರಶ್ನೆಯನ್ನು ನೋಡ್ರಿ, ಒಯಾಸಿಸ್ ಈ ಪ್ರಕೃತಿಯ ವಿಭಾಗದಲ್ಲಿ ಕಂಡುಬರುತ್ತದೆ. ಆಪ್ಷನ್ ಎ ಬರಭೂಮಿ, ಆಪ್ಷನ್ ಬಿ ಪ್ರಸ್ಥಭೂಮಿ, ಆಪ್ಷನ್ ಸಿ ಪರ್ವತ ಪ್ರದೇಶ, ಆಪ್ಷನ್ ಡಿ ಕರಾವಳಿ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಮರುಭೂಮಿ. ಇದು ಏನಪ್ಪ ಅಂದರೆ ಒಯಾಸಿಸ್ ಅನ್ನುವುದು ಈ ಒಂದು ಪ್ರಾಕೃತಿಕ ವಿಭಾಗದಲ್ಲಿ ಕಂಡುಬರುತ್ತದೆ. 14ನೇ ಪ್ರಶ್ನೆಯನ್ನು ನೋಡ್ರಿ, ಈ ಪ್ರಮುಖ ಅಕ್ಷಾಂಶವು ಭಾರತದ ಪ್ರಮುಖ
ಮಧ್ಯ ಭಾಗದಲ್ಲಿ ಹಾದು ಹೋಗುತ್ತದೆ. ಆಪ್ಷನ್ ಎ ಮಕರ ಸಂಕ್ರಾಂತಿ ವೃತ್ತ, ಆಪ್ಷನ್ ಬಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಆಪ್ಷನ್ ಸಿ ಉತ್ತರ ಧ್ರುವ ವೃತ್ತ, ಆಪ್ಷನ್ ಡಿ ದಕ್ಷಿಣ ಧ್ರುವ ವೃತ್ತ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ಏನಪ್ಪ ಅಂತಂದರೆ ಅಕ್ಷಾಂಶವು ಭಾರತದ ಪ್ರಮುಖ ಮಧ್ಯಭಾಗದಿಂದ ಹಾದು ಹೋಗುತ್ತದೆ. ಹೌದಾ? 15ನೇ ಪ್ರಶ್ನೆ, ಇದು ಭಾರತದ ನೆರೆ ರಾಷ್ಟ್ರದಲ್ಲಿ ಒಂದಾಗಿದೆ, ಅಂದರೆ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಇದು ಒಂದಾಗಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಇರಾನ್, ಆಪ್ಷನ್ ಬಿ ಇರಾಕ್, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಭೂತಾನ್. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ ಭೂತಾನ್. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ರಿ. 16ನೇ ಪ್ರಶ್ನೆ, ಭಾರತದ ರಾಷ್ಟ್ರಧ್ವಜದಲ್ಲಿ ಸಮೃದ್ಧಿಯನ್ನು ಈ ಬಣ್ಣವು ಸೂಚಿಸುತ್ತದೆ. ಹೌದಾ? ಸಮೃದ್ಧಿಯನ್ನು ಸೂಚಿಸುವಂಥ ಬಣ್ಣ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕೇಸರಿ, ಆಪ್ಷನ್ ಬಿ ಹಸಿರು, ಆಪ್ಷನ್ ಸಿ ಬಿಳಿ, ಆಪ್ಷನ್ ಡಿ ನೀಲಿ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಹಸಿರು. ಅದೇ ರೀತಿ ಇದು ಏನು ರಾಷ್ಟ್ರಧ್ವಜದಲ್ಲಿ ಸಮೃದ್ಧಿಯನ್ನು ಸೂಚಿಸುವಂಥ ಒಂದು ಬಣ್ಣ. ಅದೇ ರೀತಿಯಾಗಿ ಕೇಸರಿ, ಬಿಳಿ ಅನ್ನುವು ಕೂಡ ಬೇರೆ ಒಂದು ಏನು ಅಭಿವೃದ್ಧಿಯನ್ನು ಸೂಚಿಸ್ತವೆ. ಅರ್ಥ ಆಯ್ತಾ? ಹಾಗಿದ್ರೆ ಇಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ವಿ. ಅದೇ ರೀತಿಯಾಗಿ ಇನ್ನೂ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.